ಭಾರತದ ರಾಷ್ಟ್ರಭಾಷೆ ಅಂಥೇಳಿ ಸುಳ್ಳು ಸುಳ್ಳು ಪ್ರಚಾರ ಇದೆ. ಯಾವುದೇ ಕಾರಣಕ್ಕೂ ಹಿಂದಿ ಭಾರತದ ರಾಷ್ಟ್ರಭಾಷೆ ಅಲ್ಲ. ರಾಷ್ಟ್ರಭಾಷೆ ಅನ್ನುವ ಪರಿಕಲ್ಪನೆಯೇ ನಮ್ಮ ಸಂವಿಧಾನದಲ್ಲಿ ಇಲ್ಲ. ರಾಷ್ಟ್ರಭಾಷೆ ಯಾವುದು ಭಾರತಕ್ಕೆ ಹಾಗಾದರೆ ಅಂದರೆ ರಾಷ್ಟ್ರಭಾಷೆ ಯಾವುದು ಇಲ್ಲ. ಸಂವಿಧಾನದ ಯಾವ ಪುಟದಲ್ಲೂ ಯಾವ ಅನುಚ್ಛೇದದಲ್ಲೂ ಕೂಡ ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳಿಲ್ಲ. ಹಾಗಾದರೆ ಹಿಂದಿ ಅನ್ನೋದು ಏನು ಅನ್ನೋ ಪ್ರಶ್ನೆ ಬಂದಾಗ ಹಿಂದಿ ಕೇಂದ್ರ ಸರ್ಕಾರದ ಅಧಿಕೃತ ಭಾಷೆ, ಅಂದರೆ ಕೇಂದ್ರ ಸರ್ಕಾರದ ಅಫಿಷಿಯಲ್ ಲ್ಯಾಂಗ್ವೇಜ್. ಅದನ್ನು ರಾಜಭಾಷೆ ಅಂತ ಬೇಕಾದರೂ ಅನ್ಬೋದು, ಅಧಿಕೃತ ಭಾಷೆ ಅಂತ ಹೇಳ್ಬೋದು, ಅಥವಾ ಆಡಳಿತ ಭಾಷೆ ಅಂತ ಬೇಕಾದರೂ ಹೇಳ್ಬೋದು. ಆದರೆ ಇಲ್ಲೂ ಕೂಡ ಹಿಂದಿ ಅನ್ನೋದು ಕೇಂದ್ರ ಸರ್ಕಾರದ ಏಕಮೇವ ಅದ್ವಿತೀಯ ಆಡಳಿತ ಭಾಷೆ ಅಲ್ಲ. ಭಾರತ ಸರ್ಕಾರ ಹಿಂದಿಯೇತರ ರಾಜ್ಯಗಳ ಜೊತೆಗೆ, ಉದಾಹರಣೆಗೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಒಡಿಯಾ, ಈ ರಾಜ್ಯಗಳ, ಕೇರಳಂ, ಈ ರಾಜ್ಯಗಳ ಜೊತೆಗೆ ಸಂವಹನ ಮಾಡಬೇಕು, ಸಂಪರ್ಕ ಮಾಡಬೇಕು ಅಂತಂದರೆ, ವ್ಯವಹಾರ ಮಾಡಬೇಕು ಅಂದರೆ ಇಂಗ್ಲೀಷಿನಲ್ಲಿ ಮಾಡಬೇಕೇ ಹೊರತು ಹಿಂದಿಯಲ್ಲಿ ಅಲ್ಲ. ಹಾಗಾಗಿ ಒಂದು ರೀತಿ ವ್ಯವಸ್ಥಿತವಾಗಿ ನಮ್ಮ ಶಿಕ್ಷಣ ಕ್ರಮದಲ್ಲೇ ಪ್ರಾಥಮಿಕ ಹಂತದಿಂದಲೇ ಹಿಂದಿ ಭಾರತದ ರಾಷ್ಟ್ರಭಾಷೆ ಅಂತ ಸುಳ್ಳನ್ನು ಹೇಳಿ ನಮ್ಮ ಮೆದುಳು ತೊಳೆ ಕಾರ್ಯಕ್ರಮವನ್ನು ಮಾಡಿಬಿಟ್ಟಿದ್ದಾರೆ. ಅಂದರೆ ಬ್ರೈನ್ ವಾಶ್ ಅಂತ ಮಾಡಿದ್ದಾರೆ. ಅದನ್ನು ತಿಳ್ಕೊಂಡಿರೋರು ಕೂಡ ಎಷ್ಟೇ ಹೇಳಿದ್ರು ಕೂಡ ಅವರಿಗೆ ಅದು ನಿಜ ಅಂತ ಅನಿಸಲ್ಲ. ನಾವೇನೋ ಸುಳ್ಳು ಹೇಳ್ತಾ ಇದ್ದೀವಿ, ನಮಗೇನೋ ಹಿತಾಸಕ್ತಿಗಳು ಇವೆ ಅಂತ ಅನಿಸುತ್ತೆ. ಮತ್ತು ಹಿಂದಿಯನ್ನು ನಾನು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ ಕೂಡ ವಿರೋಧಿಸಲ್ಲ. ಆದರೆ ಹಿಂದಿಯ ಹೇರಿಕೆಯನ್ನು, ಆ ಹೇರಿಕೆಯ ಪ್ರಮಾಣ ಕ್ರಮೇಣ ಹೆಚ್ಚಾಗ್ತಾ ಇರೋದನ್ನು ಖಂಡಿತ ವಿರೋಧಿಸ್ತೀನಿ. ಹಿಂದಿಯನ್ನು ಒಂದು ಭಾಷೆಯಾಗಿ, ಒಂದು ಸಾಹಿತ್ಯವಾಗಿ, ನಾನು ನನ್ನ ಮಾತೃಭಾಷೆ ತೆಲುಗುವನ್ನು ಹೇಗೆ ಪ್ರೀತಿಸ್ತೀನೋ, ನನ್ನ ಪರಿಸರದ ಭಾಷೆ, ನನ್ನ ನೆಲದ ಭಾಷೆ ಕನ್ನಡವನ್ನು ಹೇಗೆ ಪ್ರೀತಿಸ್ತೀನೋ ಅಷ್ಟೇ ಹಿಂದಿಯನ್ನು ಪ್ರೀತಿಸ್ತೇನೆ. ಆದರೆ ಹಿಂದಿಯನ್ನು ಕನ್ನಡದ ಮೇಲೆ ಸವಾರಿ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಹಿಂದಿಯನ್ನು ಎಲ್ಲಿ ಇಡಬೇಕು, ಯಾವ ಅಂತರದಲ್ಲಿ ಅದನ್ನು ಇಡಬೇಕೋ ಆ ಅಂತರದಲ್ಲಿ ಇಡಬೇಕು. ಇಲ್ಲದೇ ಇದ್ದರೆ ಅದು ನಮ್ಮ ದೇಶ ಭಾಷೆಗಳನ್ನು, ನಮ್ಮ ಪ್ರಾದೇಶಿಕ ಭಾಷೆಗಳನ್ನು, ನಮ್ಮ ನೆಲದ ಭಾಷೆಗಳನ್ನು ನುಂಗಿ ನೀರು ಕುಡಿಯುತ್ತೆ. 26% ಜನ ಇರೋದು, 100ಕ್ಕೆ 26% ಜನ ಈ ದೇಶದಲ್ಲಿ ಹಿಂದೂ ಮಾತೃಭಾಷಿಗರಿದ್ದಾರೆ. ಆದರೆ ಅದನ್ನು 49%, 50% ಅಂತ ಅದನ್ನು ಸಾಧಿಸಿ ತೋರಿಸುವ ವ್ಯವಸ್ಥಿತ ಹುನ್ನಾರ ನಡೀತಾ ಇದೆ. ಬಿಹಾರಿಯನ್ನು, ರಾಜಸ್ಥಾನಿಯನ್ನು, ಸಂತಾಲಿಯನ್ನು, ಇನ್ನೊಂದನ್ನು, ಮತ್ತೊಂದನ್ನು, ಅವಧಿಯನ್ನು, ಭೋಜ್ಪುರಿಯನ್ನು, ಈ ಎಲ್ಲ ಉಪಭಾಷೆಗಳನ್ನು, ಈ ಎಲ್ಲ ಡೈಲೆಕ್ಟ್ಸ್ ಅಂತೇನು ಹೇಳ್ತೀವಿ, ಅವೆಲ್ಲವನ್ನು ಕೂಡ ಹಿಂದಿ ಭಾಷೆಗಳು ಅಂಥೇಳಿ ಅದರ ಪಟ್ಟಿಗೆ ಸೇರಿಸಿದ್ದಾರೆ. ಏನಾಗಿದೆ, ರಾಜಸ್ಥಾನಿ ಇವತ್ತು ಆಡಳಿತ ಭಾಷೆ ಅಲ್ಲ, ಹಿಂದಿ ಭಾಷೆ ಆಗಿದೆ. ಅದೇ ರೀತಿ ಬಿಹಾರದಲ್ಲಿ ಬಿಹಾರಿ ಭಾಷೆ ಆಡಳಿತ ಭಾಷೆ ಅಲ್ಲ, ಹಿಂದಿ ಭಾಷೆ ಆಗಿದೆ. ಈ ದೇಶದಲ್ಲಿ ಕೇವಲ 4 ರಾಜ್ಯಗಳಲ್ಲಿ ಮಾತ್ರ ಹಿಂದಿ ರಾಷ್ಟ್ರಭಾಷೆ, ಅಂದರೆ ಆಡಳಿತ ಭಾಷೆ, ಆ ರಾಜ್ಯದ ಭಾಷೆಗಳು. ಉತ್ತರ ಪ್ರದೇಶ, ಅದರಿಂದ ಸಿಡಿದು ಹೋದಂತಹ, ಅದರಿಂದ ಬೇರ್ಪಟ್ಟಂತಹ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಈ 4 ರಾಜ್ಯಗಳಲ್ಲಿ ಹಿಂದಿ ಆಡಳಿತ ಭಾಷೆ. ರಾಜಕೀಯ ಕಾರಣಗಳಿಗಾಗಿ ವ್ಯವಸ್ಥಿತವಾಗಿ ಬಿಹಾರಿಯನ್ನು, ರಾಜಸ್ಥಾನಿಯನ್ನು ತುಳಿದು ಅಲ್ಲೂ ಕೂಡ ಹಿಂದಿ ಆಡಳಿತ ಭಾಷೆಯಾಗಿ ಮೆರೀತಾ ಇದೆ. ಒಟ್ಟು 6 ರಾಜ್ಯಗಳಲ್ಲಿ ಹಿಂದಿ ಇವತ್ತು ಆಡಳಿತ ಭಾಷೆ ಆಗಿದೆ. ಭಾರತದಲ್ಲಿ ಈಗ ಇರುವ ರಾಜ್ಯಗಳ ಸಂಖ್ಯೆ 28. ಅದರಲ್ಲಿ ಹಿಂದಿ ರಾಜ್ಯಗಳು ಅಂತ 4, ಹಿಂದಿ ರಾಜ್ಯಗಳು ಅಂತ ಹೇಳಿ ಸುಳ್ಳು ಮಾಡಿ ಸಾಬೀತು ಮಾಡಿರುವಂಥ ಬಿಹಾರ, ರಾಜಸ್ಥಾನ, ಇವನ್ನು ಸೇರಿಸಿದರೆ 6 ರಾಜ್ಯಗಳಲ್ಲಿ ಮಾತ್ರ ಹಿಂದಿ ಆಡಳಿತ ಭಾಷೆಯಾಗಿದೆ. ಆದರೆ ಹಿಂದಿಯನ್ನು ಭಾಷೆಯಾಗಿ ಒಲ್ಲದ ರಾಜ್ಯಗಳ ಸಂಖ್ಯೆ 22. 22 ರಾಜ್ಯಗಳಲ್ಲಿ ಎಲ್ಲೂ ಕೂಡ ಹಿಂದಿ ಇಲ್ಲ.
ಆದರೆ ಅದನ್ನು ದೇಶ ಭಾಷೆಯನ್ನು ಮಾಡ್ತೀವಿ. 26% ಹಿಂದಿ ಭಾಷಿಕ ಮಾತೃಭಾಷಿಕರನ್ನು 49% ಅಂತ ಹೇಳಿ 2011 ಜನಗಣತಿಯಲ್ಲಿ ಭಾಷಾಗಣತಿ ಮಾಡಿದಾಗ ಅದರ ಜೊತೆಯಲ್ಲಿ ಅವರು ತೋರಿಸಿದ್ದಾರೆ. ಯಾಕೆ ಹಿಂದಿಯನ್ನು ಬೇಡ ಅಂತೀವಿ ಅಂತಂದರೆ, ಹಿಂದಿ ಶ್ರೀಸಾಮಾನ್ಯನ ಪ್ರತಿನಿಧಿ ಆಗಿಲ್ಲ ಇವತ್ತು, ಅದು ಸಾಮ್ರಾಜ್ಯಶಾಹಿಯಾಗಿ ಮೆರೀತಾ ಇದೆ. ಒಂದು ಕಾಲದಲ್ಲಿ ನಮಗೆ ಇಂಗ್ಲೀಷ್ ಸಾಮ್ರಾಜ್ಯಶಾಹಿ ಇತ್ತು, ಅದನ್ನು ನಾವು ವಿರೋಧಿಸಿದ್ವಿ. ಈಗ ಹಿಂದಿ ಸಾಮ್ರಾಜ್ಯಶಾಹಿಯನ್ನು ಕೂಡ ನಾವು ವಿರೋಧಿಸ್ತೇವೆ. ಎಲ್ಲ ಭಾಷೆಗಳನ್ನು ಕೂಡ ಅದು ಈಗಾಗಲೇ ಹೇಳಿದೆ, ನುಂಗಿ ನೀರು ಕುಡಿಯುತ್ತೆ ಅಂತ. ನಮ್ಮ ಅಸ್ಮಿತೆ ಇರುವಂಥದ್ದು, ನಮ್ಮ ವಿಳಾಸ, ಅಸ್ಮಿತೆ ಅಂದರೆ ಐಡೆಂಟಿಟಿ ಅಂತ ಹೇಳ್ತೇವೆ, ನಮ್ಮ ಗುರುತು, ನಮ್ಮ ಚಹರೆ ಇರುವಂಥದ್ದು ಕನ್ನಡದಿಂದಲೇ ಹೊರತು ಹಿಂದಿಯಿಂದ ಅಲ್ಲ. ಅದೇ ರೀತಿ ಇಂಗ್ಲೀಷ್ನಿಂದ, ಅದು ತಮಿಳ್ನಾಡಿನಲ್ಲಿ ತಮಿಳಿನಿಂದಲೇ ಹೊರತು ಹಿಂದಿಯಿಂದ ಅಲ್ಲ. ತ್ರಿಭಾಷಾ ಸೂತ್ರ ಅಂತ ತಂದರು, ಯಾವುದೇ ಕಾರಣಕ್ಕೂ ನಾವು ಅದನ್ನು ಒಪ್ಪುವ ಹಾಗೆ ಇಲ್ಲ. ಅದೇನೋ ಒಂದು ಪ್ರಾರಬ್ಧ ಕರ್ಮ ಹಿಂದಿ ಕಲಿಬೇಕು ಅಂತ ಮಾಡಿಬಿಟ್ರು. ಹಿಂದಿಯನ್ನು ನಾವು ಕಲಿತ್ರೆ ನಮಗೆ ಲಾಭವಿಲ್ಲ, ನಷ್ಟ ಇದೆ. ಹೌದು, ಭಾಷೆ ಕಲಿತ್ರೆ ಉಪಯೋಗ ಆಗತ್ತೆ ಅಂದರೆ, ನಾನು ಚೈನಾಗೆ ಹೋದರೆ ಚೈನೀಸ್ ಕಲಿಬೇಕಾಗತ್ತೆ, ಇಂಗ್ಲೆಂಡ್ಗೆ ಹೋದರೆ ಒಳ್ಳೆ ಇಂಗ್ಲೀಷ್ ನನಗೆ ಬರಬೇಕಾಗತ್ತೆ, ರಷ್ಯಾ ದೇಶಕ್ಕೆ ಹೋದರೆ ರಷ್ಯನ್ ಭಾಷೆ ಬರಬೇಕಾಗತ್ತೆ. ನಾವು ಯಾರೂ ಕೂಡ ಇವತ್ತು ಉದ್ಯೋಗದ ಕಾರಣಕ್ಕೆ ಉತ್ತರ ಪ್ರದೇಶವಾಗಲಿ, ಮಧ್ಯಪ್ರದೇಶವಾಗಲಿ, ಬಿಹಾರಕ್ಕಾಗಿ ಹೋಗ್ತಿಲ್ಲ. ಆ ಜನ ಬಿಮಾರು ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರ್ತಾರೆ. ಅವರು ಹಿಂದಿಯನ್ನು ಕಲಿಯೋದಲ್ಲ, ಕನ್ನಡವನ್ನು ಕಲಿತಾರೆ, ಅವರಿಗೆ ಪ್ರಯೋಜನ ಉಂಟು. ಒಂದು ಭಾಷೆಗೆ ಹಿಂದಿಯನ್ನೇ ಯಾಕೆ ಕಲಿಬೇಕು? ನಮಗೆ ಪ್ರಯೋಜನ ಇದ್ದರೆ ಕಲಿಬೇಕು. ಜ್ಞಾನಕ್ಕಾಗಿ ಕಲಿಯುವಂಥದ್ದಾದರೆ ಯಾರು ಬೇಕಾದರೂ ಅವರು ಶಿಕ್ಷಣ ಕ್ರಮದಿಂದ ಹೊರತಾಗಿ ಅವರು ಕಲೀಲಿ. ನಮ್ಮ ಚತುರವಾಣಿಗಳಿಂದ, ನಮ್ಮ ಅಂತರ್ಜಾಲದಿಂದ ಯಾವ ಭಾಷೆಯನ್ನು ಬೇಕಾದರೂ ಇವತ್ತು ಕಲೀಲಿಕ್ಕೆ ಅವಕಾಶ ಇದೆ, ಕಲೀಲಿಕ್ಕೆ ಅಡ್ಡಿ ಇಲ್ಲ. ಆದರೆ ಶಿಕ್ಷಣ ಕ್ರಮದಲ್ಲಿ 3 ಭಾಷೆ ಮಾಡಿಕೊಂಡು 100 ಅಂಕಗಳಿಗೆ ನಾನು ಓದಿದಾಗ ಕಡ್ಡಾಯವಾಗಿ ಇಲ್ಲದೆ ಹಿಂದಿಯನ್ನು, ಐಚ್ಛಿಕವಾಗಿ ಇದ್ದ ಹಿಂದಿಯನ್ನು ಈಗ 1992ರಿಂದ SSLC ಪರೀಕ್ಷೆಯಲ್ಲಿ ಒಂದು ಭಾಷೆಯಾಗಿ ಕಡ್ಡಾಯ ಮಾಡಿದ್ದಾರೆ. ಕಳೆದ ವರ್ಷ 1,48,000 ವಿದ್ಯಾರ್ಥಿಗಳು ಹಿಂದಿ ಕಡ್ಡಾಯದಿಂದಾಗಿ SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಅವರು ಸೋತಿದ್ದಾರೆ. ಅಂದರೆ ಅವರು ಫೈಲಾಗಿದ್ದಾರೆ ಅಂತಂದರೆ ಅವರು ನಗರ ಪ್ರದೇಶ ನಿವಾಸಿಗಳು ಅಲ್ಲ. ಬಹುತೇಕ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಹಿಂದಿ ಕಬ್ಬಿಣದ ಕಡಲೆಯಾಗಿದೆ, ಅದು ಸುಲಿದ ಬಾಳೆಯ ಹಣ್ಣು ಆಗಿಲ್ಲ. ಅಲ್ಲಿ ಹಿಂದಿ ಬೋಧಿಸುವ ಶಿಕ್ಷಕರಿಲ್ಲ, ಯಾವುದೇ ಪೀಠೋಪಕರಣಗಳು, ಪಾಠೋಪಕರಣಗಳು ಆ ಶಾಲೆಗಳಲ್ಲಿ ಇಲ್ಲ. ಹಿಂದಿಯನ್ನು ಕಲಿಸುವ ಶಿಕ್ಷಕರ ಕೊರತೆ ಸಾವಿರ ಸಂಖ್ಯೆಯಲ್ಲಿದೆ. ಆದರೆ ಹಿಂದಿಯನ್ನು ಕಡ್ಡಾಯ ಮಾಡಿಕೊಂಡು 100 ಅಂಕಗಳಿಗೆ ಕಡ್ಡಾಯ, 50 ಅಂಕಗಳಿಗೆ ನಾನು ಓದುವಾಗ ಇತ್ತು 1974ರಲ್ಲಿ. ಅದರಲ್ಲಿ 25% ಅಂಕಗಳನ್ನು ಗಳಿಸಿದ್ರೆ ಹಿಂದಿ ಉತ್ತೀರ್ಣ, ಪಾಸು ಅಂತ ಭಾವಿಸ್ತಾ ಇದ್ದರು. ಅಂದರೆ 12.5 ಅಂಕ ಬಂದರೆ ಹಿಂದಿಯಲ್ಲಿ ಪಾಸು, 13 ಅಂಕ ಕೊಡ್ತಾಯಿದ್ರು. 13 ಅಂಕಗಳನ್ನು ಕೊಡಬೇಕಾಗಿತ್ತು. ಇವತ್ತು 35% ಅಂಕಗಳನ್ನು, ಈಗ 33 ಮಾಡಿದ್ದಾರೆ. ಇದುವರೆಗೂ 35% ಅಂಕಗಳನ್ನು ಹಿಂದಿಯಲ್ಲೂ ಕೂಡ ಕಲೀಲೇಬೇಕಾಗಿತ್ತು. ಆ 35 ಅಂಕಗಳನ್ನು ಬರದೆ 1.5 ಲಕ್ಷ ಜನ ನಪಾಸಾಗಿದ್ದಾರೆ. ಹಾಗಾಗಿ ಹಿಂದಿ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ಐಚ್ಛಿಕ ಆಗಬೇಕು. ಅದು ಐಚ್ಛಿಕ ಆಗದೇ ಇದ್ದರೂ ಕೂಡ ಸಂತೋಷ. ನಮ್ಮಲ್ಲಿ ಹಿಂದಿ ಕಲಿಬೇಕು ಅನ್ನೋರಿಗೆ ಮೈಸೂರು ಹಿಂದಿ ಪ್ರಚಾರ ಪರಿಷತ್ ಇದೆ, ಮಹಿಳಾ ಹಿಂದಿ ಪ್ರಚಾರ ಪರಿಷತ್ತಿದೆ, ಚೆನ್ನೈಯಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಪರಿಷತ್ತಿವೆ. ಅವುಗಳ ಮೂಲಕ ಸಾಹಿತ್ಯದ ಪರೀಕ್ಷೆಗಳನ್ನು ಅವ್ರು ಮಾಡ್ಕೋಬೋದು. ನಾನು ಮೈಸೂರು ಹಿಂದಿ ಪ್ರಚಾರ ಪರಿಷತ್ ಮೂಲಕ ಹಿಂದಿಯ ಸಾಹಿತ್ಯ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದೇನೆ. ನನ್ನ ಆಸಕ್ತಿಯಿಂದ, ಭಾಷೆಗಳನ್ನು ಕಲಿಯುವ ಆಸಕ್ತಿಯಿಂದ ಹಿಂದಿಯನ್ನು ಒಂದು ಭಾಷೆಯಾಗಿ ಚೆನ್ನಾಗಿ ಕಲ್ತಿದ್ದೇನೆ. ಆಡಳಿತ ಹಿಂದಿ ತರಗತಿಗಳನ್ನು ಕೇಂದ್ರ ಸರ್ಕಾರ ನಡೆಸುತ್ತೆ. ಆ ಶಿಬಿರಗಳಲ್ಲಿ ಆಡಳಿತದಲ್ಲಿ ಹಿಂದಿಯನ್ನು ಹೇಗೆ ಬಳಸಬೇಕು ಅಂತ ಉಪನ್ಯಾಸ ಕೊಟ್ಟಿದ್ದೇನೆ. ಯಾವ ಆಡಳಿತದಲ್ಲಿ? ಕೇಂದ್ರ ಸರ್ಕಾರದ ಕಚೇರಿಗಳ ಆಡಳಿತದಲ್ಲಿ ಹೇಗೆ ಬಳಸಬೇಕು ಅಂತ ಕೊಟ್ಟಿದ್ದೇನೆ. ನಾನು ಬರೆದಿರುವಂತಹ ನಮ್ಮ ಕನ್ನಡ ನಾಡು ಅನ್ನುವ ಕನ್ನಡ ಪುಸ್ತಕವನ್ನು
ಮೈಸೂರು ಹಿಂದಿ ಪ್ರಚಾರ ಪರಿಷತ್ತು ತನ್ನ ಪರೀಕ್ಷೆಗಳಿಗೆ ಅಲ್ಲೊಂದು ಕನ್ನಡ ವಿಷಯನೂ ಇರುತ್ತೆ. ಆ ಕನ್ನಡ ಪತ್ರಿಕೆಗೆ ನಮ್ಮ ಕನ್ನಡ ನಾಡು ಪುಸ್ತಕ 8 ವರ್ಷಗಳ ಕಾಲ ಪಠ್ಯವಾಗಿತ್ತು. ಅಂದರೆ ಒಂದು ಹೆಮ್ಮೆಯಿಂದ, ಒಂದು ಸಂತೋಷದಿಂದ ಹೇಳ್ಕೊಳ್ತೀನಿ. ಎಲ್ಲಿಯವರೆಗೆ ನಾನು ಹಿಂದಿ ನನಗೆ ಇಷ್ಟ ಆಗಿತ್ತು ಅಂತಂದರೆ, PUCಯಲ್ಲಿ ನಾನು ಹಿಂದಿಯನ್ನು ಆಯ್ಕೆ ಮಾಡ್ಕೊಂಡು ಓದಿದೆ. ಅಲ್ಲಿ ಇರುವಂಥದ್ದು ಈಗಲೂ ಕೂಡ 2 ಭಾಷೆ, ನಾನು ಹಿಂದಿಯನ್ನು ಆಯ್ಕೆ ಮಾಡಿಕೊಂಡೆ. ಹಾಗೆ ಆಯ್ಕೆ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಆದರೆ ಎಲ್ಲರಿಗೂ ಕೂಡ ಹಿಂದಿಯನ್ನು ಹೇರುವ ಅಗತ್ಯ ಇಲ್ಲ. ಹಿಂದಿಯನ್ನು ಹೇರ್ತಾ ಹೋದಷ್ಟು ಅದರ ಬಗ್ಗೆ ವಿರೋಧ ಹೆಚ್ಚಾಗತ್ತೆ, ತಾತ್ಸಾರ ಹೆಚ್ಚಾಗತ್ತೆ, ತಿರಸ್ಕಾರ ಹೆಚ್ಚಾಗತ್ತೆ. ಅದು ಯಾವುದೋ ಒಂದು ಅನಿವಾರ್ಯ ಪೀಡೆ ಅಂತ ಆಗತ್ತೆ. ದೇಶಭಕ್ತಿಗೂ ಮತ್ತು ಹಿಂದಿಗೂ ಸಂಬಂಧವನ್ನು ಕಲ್ಪಿಸ್ತಾ ಇದ್ದಾರೆ. ಅದು ತುಂಬ ತಪ್ಪು. ಹಾಗೆ ಕಲ್ಪಿಸ್ತಾ ಹೋದರೆ ದೇಶಭಕ್ತರು ಹಿಂದಿ ಕಲ್ತಿರಲೇಬೇಕು, ಹಿಂದಿಯನ್ನು ಒಪ್ಕೊಳ್ಳೇಬೇಕು ಅಂತ ಅಂದರೆ ಕೆಲವರು ಮಾತ್ರ ಸಿಗ್ತಾರೆ. ಹಾಗಾಗಿ ಈ ಅಪಾಯಕಾರಿ ನಿಲುವುಗಳನ್ನು ನಮ್ಮ ಜನ ಸಿದ್ಧಾಂತಗಳ ಮೂಲಕ ಹೇರ್ತಿದ್ದಾರಲ್ಲ, ಆಚೆ ಇಡಬೇಕು. ಹಿಂದಿ ಅನ್ನುವಂಥದ್ದು ಅಥವಾ ಕನ್ನಡ ಅನ್ನುವಂಥದ್ದು ಬಲಪಂಥೀಯ ಸಿದ್ಧಾಂತವೂ ಅಲ್ಲ, ಎಡಪಂಥೀಯ ಸಿದ್ಧಾಂತವೂ ಅಲ್ಲ. ಸಿದ್ಧಾಂತಗಳಿಂದ ಹೊರತಾದದ್ದು ಭಾಷೆಗಳು. ಜನಪರವಾದ ಆಯಾಮ ಈ ಭಾಷೆಗಳಿಗಿವೆ. ಜನರ ಭಾಷೆಯೇ ಆಯಾ ರಾಜ್ಯದ, ಆಯಾ ನೆಲದ ಆಡಳಿತ ಭಾಷೆ ಆಗಬೇಕು. ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ, ಇಡೀ ಭಾರತಕ್ಕೆ ಯಾವ ರಾಷ್ಟ್ರಭಾಷೆ ಇರಬೇಕು ಅಂತ. ಅಯ್ಯೋ, ಈ ದೇಶಕ್ಕೆಲ್ಲ ಒಂದು ನದಿ, ಈ ದೇಶಕ್ಕೆಲ್ಲ ಒಂದು ಹೂವು, ಈ ದೇಶಕ್ಕೆಲ್ಲ ಒಂದು ನದಿ, ಈ ದೇಶಕ್ಕೆಲ್ಲ ಒಂದು ಭಾಷೆ ಮಾಡಿಬಿಟ್ರೆ ನಾವು ಭಾವೈಕ್ಯವನ್ನು ಸಾಧಿಸಬಹುದು ಅನ್ನೋ ಒಂದು ಭ್ರಮೆಗಳು ಇವೆ. ಒಂದೇ ನದಿ ಯಾಕೆ, ನನ್ನ ಕಾವೇರಿ, ನನ್ನ ತುಂಗೆ, ನನ್ನ ನೇತ್ರಾವತಿ, ನನ್ನ ಶರಾವತಿ ಯಾಕೆ, ನಮ್ಮೂರಿನ ಒಂದು ನಾಗರಕುಂಟೆ ಈ ದೇಶದ ನೀರು. ಜಲವೆಂದರೆ ಬರೀ ನೀರೇ ಅಲ್ಲ, ಅದು ಪಾವನ ತೀರ್ಥ. ನನಗೆಲ್ಲವೂ ಕೂಡ ಪಾವನ ತೀರ್ಥವೇ. ಗಂಗೆ ಮಾತ್ರ ಅಲ್ಲ, ನವಿಲೊಂದೇ ರಾಷ್ಟ್ರಪಕ್ಷಿ ಅಂತ ಭಾವಿಸಲ್ಲ. ನನಗೆ ಕಾಜಾಣಕ್ಕೆ ಗಿಳಿ ಕೋಗಿಲೆ ಇಂಪಿಗೆ ಎಲ್ಲವೂ ಕೂಡ ತಾವರೆಯೊಂದೇ ಈ ದೇಶದ ಪುಷ್ಪ ಆಗಬೇಕಾಗಿಲ್ಲ. ನನಗೆ ಗುಲಾಬಿಯೂ, ಅದಕ್ಕಿಂತ ಪ್ರಿಯವಾಗಿ ಮಲ್ಲಿಗೆಯೂ ಕೂಡ ಈ ದೇಶದ ಪುಷ್ಪ ಅಂತ ಅನ್ನಿಸ್ಕೋಬೇಕು. ಹಾಗಾಗಿ ವೈವಿಧ್ಯದಲ್ಲಿ ನಾವು ದೇಶವನ್ನು ಕಾಣಬೇಕೇ ಹೊರತು ಏಕತೆ ಅನ್ನುವ ಹುಸಿವಾದವನ್ನು ನಾನು ಒಪ್ಪೋದಿಲ್ಲ. ಅದು ನನ್ನ ವೈಯಕ್ತಿಕ ನಿಲುವು. ಹಾಗಾದರೆ ದೇಶ ಒಂದಾಗಿರಬಾರ್ದಾ? ಇರಬೇಕು. ನಮ್ಮ ಸಂವಿಧಾನವೇ